ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಅಣ್ಣ ಹೇಳಪ್ಪ. ಅದೇ ಲೆಟರ್ ನೋಡಿದ್ರಣ್ಣ ಅವ್ರು ಕೊಟ್ಟು ಜಸ್ಟಿಫಿಕೇಶನ್ ಕೊಟ್ಟಿದ್ರು. ಕೊಟ್ಟಾರಲ್ಲ ಅವ್ರು ಕಮಿಷನರ್. ಕಳ್ಳನ ಇವನೇ ಹೋಗಿ ಮೀಟ್ ಮಾಡಿ ಎಲ್ಲ ತಗೊಂಡು ಬಂದಂಗೆ ಕೊಟ್ಟಿದ್ದಾನೆ. ನೀವು ಆಯ್ತು ಹೇಳ್ರಿ, ನೀವು ಈ ಥರ ನಮ್ಗೆ ಕನಿಷ್ಠ ಸೌಜನ್ಯಕ್ಕೂ ನಮಗೆ ಡೇಟು ಅಧ್ಯಕ್ಷ ಫಸ್ಟ್ ನಮ್ಮ ಹತ್ರ ಡೇಟ್ ತಗೊಳ್ದಿರಾ ನೀವು ನಮ್ಮನ್ನ ಮೀರಿ ನೀವು ಹೋಗಿ ಇದು ಮಾಡಿದ್ದೀರಾ. ಇದು ವಿರುದ್ಧವಾಗಿ ನೀವು ಯಾವುದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ವಿರುದ್ಧವಾಗಿ ನಾವು ಧರಣಿ ಮಾಡ್ತೀವಿ. 6ನೇ ತಾರೀಕು 7ನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸನೇ ಅಲ್ಲೇ ಮಾಡ್ತೀರಾ. ಎಲ್ಲಿ ಮಾಡೋದು ಪ್ರೋಗ್ರಾಮ್ ಇರೋ? ಇವರು ಅದನ್ನೆಲ್ಲ ಇನ್ನೂ ಮಾಡಿಲ್ಲ ಶೆಡ್ಯೂಲ್. ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊತಾರೆ ಏನೋ ಅದನ್ನು ಇನ್ನೂ ಮಾಡಿಲ್ಲ. ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ನಗರಸಭೆ ಮುಂದೆನೇ ಧರಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ. ಧಿಕ್ಕಾರ ಹತ್ತಕ್ಕೆ ಹೋಗಿದೆ ಅಷ್ಟೇ. ಸರಿನಾ. ನೀವು ಶಾಸಕರಿಗೆ ಧಿಕ್ಕಾರ, ಆಡಳಿತಕ್ಕೆ ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ. ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತೀರಾ, ಇವ್ರು ಇಷ್ಟಾನುಸಾರ ನಮ್ಗೆ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ, ಇವ್ರು ಕೈಗೊಂಬಗಳಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ ಅವರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ, ಆಯ್ತು, ಎಲ್ರಿಗೂ ಹೇಳ್ತೀನಿ. ನೀವು ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ, ನಾಳೆ ರಜೆ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 6ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ಲಿ ನಾಳೆ. ಸರಿ. ನಾಳಿದ್ದು ಮಾತಾಡ್ಕೊಂಡು, ನಾಳಿದ್ದು ರಜಾ ಇದೆ. ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೆ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಅವತ್ತೇ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ, ಆಯ್ತು. ಬ್ಯಾಕೌಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸ್ರಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ. ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ ಕೆಲ್ಸಗಳು, ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರೇ ಪೂರ್ತಿ ವಿರುದ್ಧವಾಗಿ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಪರಿಸ್ಥಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಬೇವರ್ಸಿ ಮುಂದೆ ಅವಳು ಯಾರು DMA ಅವಳು ಕೇಳ್ತಾಳ ಬಿಡ್ತಾಳ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡಣ ಇದು? ನೀವು ರಿಸೀವ್ ಕೊಡ್ತಾರ ಬಂದು? ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ. ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡ್ಬಂದಿದ್ದೆ, ಇನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ, ಹಂಗೆ ಇಟ್ಟೆ. ಅದೇ ತಗೊಳ್ತಿರೋ, ರಜಾ ಇದೆ ಅಂತ ಹೇಳಿ. ಸರಿ, ರಜಾ ಇದೆ ಅಂತ ಹೇಳಿ ಬುಧವಾರ ತಂದು ಕೊಡ್ಲಿ. ಅವ್ನು ತಂದು ಕೊಟ್ಮೇಲೆ ಆಮೇಲೆ ಇದು ಕೊಡ್ರಿ. ಓಕೆ. ರಜೆ ದಿವಸ ನೀವೇ ತಗೊಳ್ತೀರಾ? ಸರಿ. ಬಿಡ್ಬೇಡ್ರಿ, ಇನ್ನು ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ. ಕಾಂಟ್ರಾಕ್ಟರ್ಗಳು ಎಲ್ಲರೂ ಹುಚ್ಚ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ. ಓಕೆ.